ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸರಳ ಸ್ಯಾಂಡ್ವಿಚ್ ಚಾನಲ್ಗೆ ನಮಸ್ತೆ. ಇವತ್ತಿನ ವಿಶೇಷ ಏನಪ್ಪ ಅಂತ ನೋಡ್ತಾ ಇದ್ದೀರಾ. ಇವತ್ತಿನ ರೆಸಿಪಿ ಬಂದು ಮೊಳಕೆ ಕಾಳಿನ ಪಲ್ಯ, ಅಂದರೆ ಮೆಂತ್ಯವನ್ನು ಮೊಳಕೆ ಕಟ್ಟಿ ಅದರಿಂದ ಮಾಡುವಂಥ ಪಲ್ಯ. ಇದು ತುಂಬ ಸರಳವಾಗಿ ಮಾಡಬಹುದು, ಹಾಗೆ ತುಂಬ ರುಚಿಯಾಗಿರುತ್ತೆ. ಹೆಲ್ತಿಗೂ ಕೂಡ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಓಕೆನಾ, ಇದನ್ನು ಹೇಗೆ ಮಾಡೋದಪ್ಪ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದರಲ್ಲಿ 2 ಥರ ಪುಡಿಯನ್ನು ನಾವು ತುಂಬ ಇಂಪಾರ್ಟೆಂಟಾಗಿ ಯೂಸ್ ಮಾಡ್ತೀವಿ. ಅದರಲ್ಲಿ ಮೊದಲಿಗೆ ಒಂದು ಡ್ರೈ ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನಾನಿವಾಗ ಫಸ್ಟು ಪೌಡರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಒಂದು ಬೌಲ್ನ ತೊಗೊಳ್ಳಿ. ಅದಕ್ಕೆ 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಧನಿಯಾ ಬೀಜ, 1 ಸ್ಪೂನ್ ಬಿಳಿ ಎಳ್ಳು, ಇವೆಲ್ಲವನ್ನು ಸೇರಿಸ್ಕೊಂಡು ಒಂದು ಬಾಣಲೆಯಲ್ಲಿ ಡ್ರೈ ರೋಸ್ಟ್ ಮಾಡೋಣ. ಒಂದು 3ರಿಂದ 4 ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಹುರ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಈ ಪೌಡರ್ನ ಬಂದು ಅತಿ ನುಣ್ಣಗೂ ಮಾಡ್ಕೋಬಾರ್ದು ಮತ್ತು ತುಂಬ ತರಿಯಾಗೂ ಕೂಡ ಮಾಡ್ಕೋಬಾರ್ದು. ನೋಡಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ, ಬನ್ನಿ. ನೆಕ್ಸ್ಟ್ ಏನು ಬೇಕು ಅಂದರೆ 1 ಬೌಲ್ ಈರುಳ್ಳಿ, 1 ಬೌಲ್ ಟೊಮೊಟೊ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ, ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಮೊಳಕೆ ಕಾಳು, ಹುರಿದು ಪುಡಿ ಮಾಡ್ಕೊಂಡಿರುವಂಥ ಪೌಡರ್, ಜೀರಿಗೆ, ಅರಿಶಿನ, ಸಾಸಿವೆ, ಎಣ್ಣೆ, 1 ಸ್ಪೂನ್ ತುಪ್ಪ, ಕರಿಬೇವಿನ ಸೊಪ್ಪು. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನಿಧಾನವಾಗಿ ಹೇಳ್ಕೊಂಡು ಹೋಗ್ತೀನಿ. ಒಂದು ಬಾಣಲಿ ತೊಗೊಂಡು ಅದಕ್ಕೆ 1-1.5 ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಂತರ 1 ಸ್ಪೂನ್ ತುಪ್ಪ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಸಣ್ಣದಾಗಿ ಹೆಚ್ಕೊಂಡಂಥ ಈರುಳ್ಳಿ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ, ಒಂದು ಸ್ವಲ್ಪ ಆದರೆ ಸಾಕು. ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಫ್ರೈ ಮಾಡೋಣ. ಅತಿಯಾಗಿ ಫ್ರೈ ಮಾಡಬೇಕಂತ ಏನಿಲ್ಲ. ನಂತರ ತೊಳೆದಿಟ್ಕೊಂಡಂಥ ಮೆಂತ್ಯ ಕಾಳು 1 ಬೌಲಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹುರ್ಕೊಳ್ಳೋಣ. ಸ್ವಲ್ಪ ನೀರು ಡ್ರೈ ಆಗೋವರೆಗೂ. ನಂತರ ನೋಡಿ ಸ್ವಲ್ಪ ಮೆತ್ತಗಾಗಿದೆ. ಇವಾಗಲೇ ಇದಕ್ಕೆ 1 ಬೌಲ್ ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೊಟೊನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ಒಂದೇ ಸಲ ಆ್ಯಡ್ ಮಾಡ್ಕೊಳ್ತೀನಿ, ಮತ್ತು ನಾನೇನು ಸೇರಿಸ್ಕೊಳ್ಳೋಕೆ ಹೋಗಲ್ಲ. ಒಂದು ನಿಮಿಷ ಹುರ್ಕೊಳ್ಳಿ. ನಂತರ ಒಂದು ಚಿಟಿಕೆ ಅರಿಶಿನ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಬಂದು ಆಪ್ಷನಲ್. ನಿಮಗೆ ಇದು ಬೇಕಿತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಲೇಬೇಕು ಅಂತ ಏನೂ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿವಾಗಿಲ್ಲಿ 1/4 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಯೋದಕ್ಕೋಸ್ಕರ. ನೀವು ಒಂದೇ ಸಲ ಬೇಕಾದರೂ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ತೆಳ್ಳಗೆ ಬೇಕಾ ಅಥವಾ ಒಂದು ಸ್ವಲ್ಪ ಡ್ರೈ ಗೊಜ್ಜು ಥರ ಬೇಕೋ ಆ ಥರ ನೋಡಿಕೊಂಡು ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನಂತರ ಕೂಡ ಸ್ವಲ್ಪ ನೀರನ್ನ ಆವಾಗವಾಗ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬರ್ಬೋದು. ನಾನು ನೀರನ್ನ ಆ್ಯಡ್ ಮಾಡಿ 1-2 ನಿಮಿಷ ಹಾಗೆ ಬೇಯಿಸ್ಕೊಂಡೆ. ನಂತರ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಬೇಯೋಕೆ ಬಿಡ್ತೀನಿ. ನೋಡಿ ಹೇಗೆ ಕೊದಿತಾ ಇದೆ ಅಂತ. ಮತ್ತೆ ಒಂದು ಸಲ ನೋಡ್ಕೊಳ್ಳಿ, ನೀರು ಬೇಕಾಗಬಹುದು ಅಂತ. ನನಗಿಲ್ಲಿ ಇನ್ನೂ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ನಾನು ಮತ್ತೆ 1/4 ಲೋಟದಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನಂತರ ಇದಕ್ಕೆ ನಾನು ಆವಾಗಲೇ ಹೇಳಿದ್ದೆ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಿದ್ದೀನಿ ಅಂತ, ಅದೇ ಇದು ಬೇಳೆ ಸಾಂಬಾರಿನ ಪುಡಿ. ಅಂದರೆ ನಾವು ಬೇಳೆ ಸಾಂಬಾರು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 1-1.5 ಸ್ಪೂನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ನಾನು ಜಸ್ಟ್ 1 ಸ್ಪೂನಷ್ಟು ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5ರಿಂದ 6 ನಿಮಿಷದವರೆಗೂ ಬೇಯೋಕೆ ಬಿಟ್ಬಿಡೋಣ. ನೋಡಿ ಹೇಗೆ ಬೇಯ್ತಿದೆ. ನಂತರ ಇದಕ್ಕೆ ಆವಾಗಲೇ ಹುರಿದು ಪುಡಿ ಮಾಡ್ಕೊಂಡಂಥ ಪೌಡರ್ನ ನಾನಿಲ್ಲಿ 1.5 ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋದಾದರೆ ನೀವು ಕಾಳನ್ನು ಎಷ್ಟು ಹಾಕ್ತಿರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಜಾಗದಲ್ಲಿ ಬಂದು ಕೆಲವರು ಹುಣಸೆಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾರೆ, ಬಟ್ ನನಗೆ ಹುಣಸೆಹಣ್ಣು ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಬರೀ ಬೆಲ್ಲದ ಪುಡಿಯನ್ನು ಮಾತ್ರ ಯೂಸ್ ಮಾಡಿಕೊಂಡು ಈ ಬೆಲ್ಲನ ಸ್ವಲ್ಪ ಕರಗೋದಕ್ಕೋಸ್ಕರ ನಾನು ಒಂದು 2 ಸೆಕೆಂಡು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇವಾಗ ನೀಟಾಗಿ ಬೆಲ್ಲ ಎಲ್ಲ ಕರಗಿ ಅದರ ಸ್ವೀಟ್ ಬಿಟ್ಟಿರುತ್ತೆ. ಅದಕ್ಕೆ ನಾನು ನೀಟಾಗಿ ಮತ್ತೊಂದು ಸಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೇಕಾದಂಥ ಹದಕ್ಕೆ ಇದು ಆಲ್ರೆಡಿ ರೆಡಿಯಾಗಿದೆ. ನೋಡಿ ನೀರಿನ ಅಂಶ ಕೂಡ ಖಾಲಿಯಾಗಿದೆ. ಇದರಿಂದ ಕರೆಕ್ಟಾಗಿ ಆಗಿದೆ. ನಾನು ಈ ಹಂತದಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದು ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಿದೆಯೋ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾನು ಮಾಡಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.